ಪಾಪ ನಿಮ್ ಸುಬ್ಬು ಹೋಮ ಮಾಡಿ ಪ್ರಸಾದ ಎತ್ತಿಟ್ಟಿದ್ದ. ಆದ್ರೆ ನಾನು ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಹೀಗಿದು ಕಾಂಪೋಸಿಂಗಿಗೆ 1 ವರ್ಷ, ಡೆಲೀಟ್ಗೆ ನಿಮಿಷ ಅನ್ನೋ ಉದಾಹರಣೆಗೆ ಇದು ಸರಿಯಾಗಿದೆ ಅಲ್ವಾ? ನೋವಾದಾಗ ಅಮ್ಮ ಅನ್ನೋ ಸೌಂಡು ಬಾಯಿಂದ ಬರುತ್ತಲ್ಲ, ಯಾಕೆ ಹೇಳು? ಅಮ್ಮ ಅಂದ್ರೆ ಸಾಂತ್ವನ, ನೆಮ್ಮದಿ, ಸಮಾಧಾನ. ಅದಕ್ಕೆ ನಾವು ನೆಲನ ಭೂತಾಯಿ ಅಂತ ಕರೆಯೋದು. ಅಂಥ ತಾಯಿನ ಆ ಸುಬ್ಬು ಮಾತು ಕೇಳಿಕೊಂಡು ಸಾಯಿಸೋದಕ್ಕೆ ಹೊರಟಿದ್ಯಲ್ಲ, ನೀನು ಒಂದು ಹೆಣ್ಣ. ನಿನಗೂ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನಡಿಯೇ. ನಿನ್ನನ್ನ ಬಿಡೋದ? ನಿನ್ನನ್ನು ಬಿಟ್ರೆ ನಾಳೆ ಆದಿ ಜೊತೆಗೆ ಮನಾಲಿಗೆ ಎಸ್ಕೇಪ್ ಆಗ್ತೀಯ. ಅದಾಗಬಾರ್ದು. ಈಗ ನೀನು ಎಷ್ಟೇ ಬಾಯ್ ಪಡ್ಕೊಂಡ್ರು ಯಾರೂ ಬರಲ್ಲ. ಯಾಕೆ ಹೇಳು? 10 ಕಿಲೋಮೀಟರ್ ಸುತ್ತಮುತ್ತ ಇಲ್ಲಿ ಯಾರೂ ವಾಸ ಮಾಡಲ್ಲ. ಅಕಸ್ಮಾತ್ ನಿನಗೆ ಕಟ್ಟಿರೋ ಹಗ್ಗನ್ ಬಿಚ್ಕೊಂಡು ಆದಿಗೆ ಫೋನ್ ಮಾಡ್ಬಿಟ್ರೆ ಅದಕ್ಕೆ ಇದು ನನ್ನ ಹತ್ರ ಇರುತ್ತೆ. ಈಗ ನಿನ್ನ ಕಾರು ಹೊರಗಡೆನೇ ಇದೆ. ಅಕಸ್ಮಾತ್ ಇಲ್ಲಿಂದ ತಪ್ಪಿಸ್ಕೊಂಡು ನಿನ್ನ ಕಾರ್ ತಗೊಂಡು ಹೋಗ್ಬೋದಲ್ವಾ? ಅದಕ್ಕೆ ನನ್ನ ಶಿಷ್ಯ ಅಂದ್ರು 4 ಚಕ್ರದ ಗಾಡಿನ ತೆಗೆದುಬಿಟ್ಟಿದ್ದಾರೆ. ಸೊ ನೀನು ತಪ್ಪಿಸ್ಕೊಂಡು ಹೋದ್ರು ರೀಚ್ ಆಗಷ್ಟಲ್ಲಿ ನಾಳೆ ಮಧ್ಯಾಹ್ನ ಆಗುತ್ತೆ. ಆದಿದು ನಿಂದು ಮನಾಲಿ ಟ್ರಿಪ್ ಕ್ಯಾನ್ಸಲ್. ಏಯ್, ಹೋಗೋದಕ್ಕೆ ಮೊದಲು ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಮನುಷ್ಯ ಹುಟ್ಟಿರೋದು ಬದುಕೋಕೆ, ಬದುಕ್ಸೋಕೆ, ಸಾಯಿಸೋದಕ್ಕಲ್ಲ. ಇದು ಶುಭನ್ ಡೈಲಾಗು. ನನಗಾಗ ಅರ್ಥ ಆಗಿರಲಿಲ್ಲ, ಆದರೆ ಈಗ ಅರ್ಥ ಆಗ್ತಿದೆ. ಅದಕ್ಕೆ ನಾನು ನಿನ್ನನ್ನು ಸಾಯಿಸದೆ ಬಿಟ್ಟು ಹೋಗ್ತಾ ಇದ್ದೀನಿ. ಅರ್ಥ ಮಾಡ್ಕೋ, ಬದುಕ್ತೀಯ. ಚಿಕ್ಕಪ್ಪನ ಹೆಂಡತಿನ ಕೊಂದು ಅಲ್ಲಿ ನಮ್ಮಕ್ಕ ಮದ್ವೆ ಆಗಿ ಹೋಗೋ
ಆದಿ ಜೀವನದಲ್ಲಿ ಬಂದ್ಬಿಟ್ಲು. ನಾನು ಸುಲೇಖಾ ಅಲ್ಲ, ಇಂದ್ರಾಣಿ ಅನ್ನೋ ಆದಿಗೆ ಅವತ್ತೇ ಗೊತ್ತಾಗೋದು. ಅದೇ ಕಾರಣಕ್ಕೆ ನಾನು ಅರ್ಶನದ ಗಂಟನ್ನ ನಾಶ ಮಾಡಿದೆ. ಆದ್ರೆ ಆ ಕೆಲ್ಸ ಪ್ರಥಮ ಮಾಡ್ದ. ಅದಕ್ಕೆ ಅವ್ನಿಗೆ ಮಾತ್ ಬಂತು. ಸತ್ಯನೆಲ್ಲ ಬೊಗಳಕ್ ಹೋದ. ಅದಕ್ಕೆ ಅವನ್ ಕತ್ ಹಿಸ್ಕಿ ಕೊಂದ್ ಹಾಕ್ತೆ. ನಿನ್ಗೆ ಆ ಶುಭನೂ ಸಿಗೋದಿಲ್ಲ, ಶಾಸ್ತ್ರಿಗಳ ಮನೆ ಖಜಾನೆ ಎಲ್ಲಿದೆ ಅಂತಾನೂ ನಾನು ಹೇಳೋದಿಲ್ಲ. ನನ್ನ ಕೆಲ್ಸ ಇಷ್ಟು ದಿನ ನಿನ್ನ ನೋಡು ನೋಡು ಅಂತ ಹೇಳ್ತಾ ಇದ್ದಿದ್ದು ಇದೇ ಡಿವಿಡಿನ. ಇದ್ರಲ್ಲಿರೋದೇ ಸತ್ಯ. ಆಕ್ಚುಲಿ ಇದ್ರ ಒರಿಜಿನಲ್ ಕಾಪಿ ಸುಲೇಖಾ ತಗೊಂಡು ಹೋಗಿದ್ದಾಳೆ. ಈ ಸತ್ಯ ಪರ್ಮನೆಂಟ್ ಆಗಿ ನಾಶ ಆಗೋ ಚಾನ್ಸಸ್ ಇತ್ತು. ಆದ್ರೆ ನಾನಿದನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡುವಾಗ ಬೈ ಚಾನ್ಸ್ ಕಾಪಿ ಕಮಾಂಡ್ ಆನ್ ಆಗಿ ಎಲ್ಲ ಕಾಪಿ ಆಗಿತ್ತು. ನೀನ್ ಯಾಕೆ ಲೆಟ್ರ್ ಬರೆದು ಡಿವಿಡಿನ ಕಳಿಸಿ ನಮ್ ಸಂಸಾರನ ಹಾಳು ಮಾಡ್ತೀಯಾ ಅಂತ ಅತ್ಗೆ ರಮಾಕಾಂತನ ಬಯಕ್ ಹೋದಾಗ ಆ ಸುಲೇಖಾ ಬೇಕಾದನ್ನ ಮಾತ್ರ ರೆಕಾರ್ಡ್ ಮಾಡಿ ವಿತೌಟ್ ಸೌಂಡ್ ನಿನಗ್ ತೋರಿಸಿದಾಳೆ. ನೀನು ಅದನ್ನೇ ನಂಬಿದ್ಯ. ಇನ್ನೊಂದ್ಸತಿ ಹೇಳ್ತಿದ್ದೀನಣ್ಣ, ಇದೇ ಸತ್ಯ. ಈಗ ಮಲ್ಲಿಕಾಪುರನ ಮನಾಲಿನ ಅನ್ನೋದು ನೀನೇ ಡಿಸೈಡ್ ಮಾಡಿ. ನಿನಗೆ ತೊಂದರೆ ಕೊಟ್ಟಿದ್ರೆ ಐ ಆಮ್ ಸಾರಿ. ನಿನ್ನೆ ರಾತ್ರಿಯಿಂದ ಸುಲೇಖಾ ಕಾಣಿಸ್ತಿಲ್ಲ. ಅವಳು ಎಲ್ಲಿ ಹೋದ್ಲು ಅನ್ನೋದು ನನಗೂ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ರಾತ್ರಿ ಇಡೀ ನಾನು ಹಾಲಲ್ಲೇ ಕೂತಿದ್ದೆ. ಒಂಚೂರು ತೂಕಡಿಸ್ದೆ ಅನ್ನೋದು ಬಿಟ್ರೆ ಹಾ, ಆ ಗ್ಯಾಪಲ್ಲೇ ಹೋಗಿರ್ತಾಳೆ. ಅಲ್ಲಮ್ಮ, ಇವತ್ತು ಆ ದಿನ ಕರ್ಕೊಂಡು ಯಾವುದೋ ಊರಿಗೆ ಹೋಗ್ಬೇಕು ಅಂತಿರೋಳು ಹೊರಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಹೇಳು? ಹೋಗಿದ್ದು ಒಳ್ಳೇದೇ ಆಯ್ತು ತಾತ. ಅದರಿಂದಾನೆ ಅಣ್ಣನ್ಗೆ ಡಿವಿಡಿ ತೋರಿಸೋ ಹಾಗಾಗಿದ್ದು. ಸದ್ಯಕ್ಕೆ ನಾಟ್ ರೀಚಬಲ್ ಆಗಿದೆ. ಅದನ್ನ ನೋಡಿ ಈಗ ಅವನು ಏನ್ ಅನ್ಕೊಂಡಿರ್ತಾನೋ ಏನೋ. ಇರೋದನ್ನ ಸತ್ಯ ಅಂತ ತಗೊಂಡ್ರೆ ನಾನು ಗೆದ್ದ ಹಾಗೆ. ಗೆಲ್ಬೇಕಾಗಿರೋದು ನೀನಲ್ಲ, ಸತ್ಯ.
ಹಲೋ ಹಲೋ, ಅಲ್ಲಿ ಸುಲೇಖ ಇಲ್ವಾ? ಏನದಿ? ಸುಲೇಖಾಗೆ ಫೋನ್ ಮಾಡಿದ್ರೆ ಫೀಮೇಲ್ ವಾಯ್ಸ್ ಬರಬೇಕು. ಮೇಲ್ ವಾಯ್ಸ್ ಬರ್ತಿದೆಯಲ್ಲ ಅಂತ ಆಶ್ಚರ್ಯ ಆಗ್ತಿದೆಯಾ? ಯಾರು ಮಾತಾಡ್ತಾ ಇರೋದು? ನನ್ನ ಧ್ವನಿ ಮರ್ತ್ರೆ ಹೇಗಪ್ಪ ದೊರೆ? ನಾನು ನಿನ್ನ ಪ್ರೀತಿಯ ರಮಾಕಾಂತ್. ಆದರೆ ಹಳೆ ರಮಾಕಾಂತ್ ಅಲ್ಲ, ಬದಲಾಗಿರೋ ರಮಾಕಾಂತ್. ಅಲ್ಲಿ ಸುಲೇಖ ಇದ್ದಾಳ? ಸದ್ಯಕ್ಕೆ ಇಲ್ಲಿಲ್ಲ, ಆದರೆ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಿದ್ಲು. ಅಲ್ಲ 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 ಅಲ್ಲ, ಅವಳಿರೋ ಜಾಗಕ್ಕೆ ನಾನು ಹೋಗಿದ್ದೆ. ಹೋದ ಜಾಗದಲ್ಲಿ ಅವಳನ್ನ ಕಟ್ ಹಾಕಿ ಬಂದಿದ್ದು. ಯಾಕೆಂದ್ರೆ ಅವಳು ಬಂದಿದ್ದು ನಿಮ್ ವಿರುದ್ಧ ಮಾಟ ಮಾಡಿಸ್ಬೇಕು ಅಂತ. ಅದು ಯಾರ ಹತ್ರ ಗೊತ್ತಾ? ಸುಬ್ಬಣ್ಣನ ಹತ್ರ. ನನಗೆ ಸುಬ್ಬಣ್ಣ ಹೇಗೆ ಗೊತ್ತು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಅದೇ, ನಾನು ಕೆಟ್ಟದ್ದು ಮಾಡ್ಬೇಕಂದ್ರು ಒಳ್ಳೇದು ಮಾಡ್ಬೇಕಂದ್ರು ಮಾಡೋರ್ ವಿವರನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರಿ. ಅಂದ್ರೆ ಸುಲೇಖ ಸೀಗೆಹಳ್ಳಿ ಹತ್ರ ಇರೋ ಹಳ್ಳಿ ಮನೆ ಆವರಣದಲ್ಲಿ ಅವಳನ್ನ ಕಟ್ ಹಾಕಿ ಬಂದಿದ್ದೀನಿ. ಅದೇ, ಅವಳು ಕೆಟ್ಟವಳು. ನಿಮ್ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅಂತಾನೆ ಹುಟ್ಟು ಬಂದಿರೋಳು. ಅವಳು ನಂಬೇಡ. ಅವಳನ್ನ ಕರ್ಕೊಂಡು ಯಾವುದೋ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ, ದಯವಿಟ್ಟು ಆ ಕೆಲಸ ಮಾಡಬೇಡ. ನಡೀತಾ ಇರೋ ಸತ್ಯ ಏನು ಅಂತ ತಿಳ್ಕೋಬೇಕು ಅಂದ್ರೆ ನನ್ನ ಅಡ್ಡಕ್ಕೆ ಬಾ. ಆ ಸುಬ್ಬಣ್ಣನಿಗೆ ಒದ್ದು ಬಾಯಿ ಬಿಡಿಸ್ತೀನಿ. ಸತ್ಯ ಏನು ಅಂತ ಹೇಳಿಸ್ತೀನಿ. ಅವರಿಬ್ರು ನಿಮ್ಮ ಸಂಸಾರನ ನಾಶ ಮಾಡಕ್ ಬಂದಿರೋರು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇದು ಕೆಟ್ಟೋಗಿದ್ದವನು ಒಳ್ಳೆಯವನಾದ್ಮೇಲೆ ಹೇಳ್ತಿರೋ ಮಾತು. ದಯವಿಟ್ಟು ನನ್ನ ಮಾತನ್ನು ಕೇಳು. ಆ ಸುಲೇಖಾನ್ನ ನಂಬೇಡ. ಅವಳು ನಂಬೋದು ಬಿಡು, ಆಗ ಎಲ್ಲರ ಪ್ರಾಣ ಉಳಿಯುತ್ತೆ. ಏನಂತೀಯ? ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನೋದನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಹಲೋ ಆದಿ, ಹಲೋ. ನನ್ನಂತ ನಾನೇ ಬದಲಾಗಿರುವಾಗ ಇವಳಿಗೇನಪ್ಪ ರೋಗ? ಹೊರಟ ಮನಾಲಿಗೆ. ಸುಲೇಖಾನ ಇನ್ನೂ ಬಂದಿಲ್ವಲ್ಲ? ಫೋನ್ ಮಾಡಿರ್ತಾಳೆ ಅನ್ಸತ್ತೆ. ಬೇರೆ ಕಡೆ ಏನಾದ್ರು ಪಿಕಪ್ ಮಾಡ್ಕೊಂಡು ಹೋಗ್ಬೋದೇನೋ. ಅಲ್ಲಮ್ಮ, ಅದೇನು DVD ತೋರಿಸ್ದೆ ಅಂದೆಲ್ಲ, ಅದನ್ನ ಆದಿ ಸಂಪೂರ್ಣವಾಗಿ ನೋಡ್ದ ತಾನೆ? ಹಾ, ನಾನೇ ಪಕ್ಕದಲ್ಲಿ ನಿಂತ್ಕೊಂಡು ತೋರಿಸ್ದೆ ತಾತ. ಅದನ್ನ ನೋಡಿದ್ರು ಅವ್ರ ಮನ್ಸು ಬದಲಾಗ್ಲಿಲ್ವಾ? ಬಂದ ನನ್ನ ಕಾಲಿಗೆ ಯಾಕಪ್ಪ ಬಿಡ್ತೀಯ? ನೀನ್ ಯಾವುದೋ ಊರಿಗೆ ಹೋಗೋದಕ್ಕೆ ನಾನು ನಿನಗೆ ಆಶೀರ್ವಾದ ಮಾಡ್ಬೇಕ? ನನ್ನ ಮಾತನ್ನೇ ನೀನು ಧಿಕ್ಕರಿಸ್ತಾ ಇದೀಯ. ನಾನು ನಿನ್ನ ಮಾತು ಕೇಳ್ಬೇಕಾ? ನಿನಗೆ ಎಷ್ಟು ಹಠ ಇರ್ಬೇಕಾದ್ರೆ ನಾನು ನಿಮ್ಮ ತಾತ, ನನಗೆ ಎಷ್ಟು ಹಠ ಇರಬಾರ್ದು?
ಮಲ್ಲಿಕಾಪುರಕ್ಕೆ ಹೋಗೋದಾದ್ರೆ ಮಾತ್ರ ನಾನು ನಿನಗೆ ಆಶೀರ್ವಾದ ಮಾಡೋದು. ನಾನು ಹೋಗ್ತಾ ಇರೋದು ಮಲ್ಲಿಕಾಪುರಕ್ಕೆ ತಾತ. ನಾನೊಬ್ನೇ ಹೋಗ್ತಾ ಇಲ್ಲ, ಜೊತೆಲಿ ಶುಭಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ, ನಿಜ ಹೇಳ್ತಿದ್ಯಾ? ನಿಜ ಏನು ಅಂತ ಗೊತ್ತಾದ್ಮೇಲೆ ನಿಜ ತಾನೇ ಹೇಳ್ಬೇಕು. ಶುಭ, ಹೊರಡೋದಕ್ಕೆ ರೆಡಿ ಆಗು. ಇಲ್ಲಿ ನೋಡಿ, ನಾನು ಯಾವಾಗ್ಲೂ ರೆಡಿ. ನನಗೆ ಗೊತ್ತಿತ್ತು ನನ್ನ ಮೊಮ್ಮಗ ಒಳ್ಳೆಯದ್ರ ಕಡೆ ಬಂದೇ ಬರ್ತಾನೆ ಅಂತ. ಈಗ ಆಶೀರ್ವಾದ ಮಾಡು. ಅಪ್ಪ ಆಗ್ಲೇ ಕಾಲಿಗೆ ಬಿದ್ದಿದ್ದು ಕ್ಷಮೆ ಕೇಳೋಕೆ. ಮಾಡಿದ್ದು ತಪ್ಪು, ತಪ್ಪನ್ನ ನಂಬಿದ್ದು ತಪ್ಪು. ಇನ್ನೂ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ತಪ್ಪು. ಮೊದಲು ಹೊರಡಿ, ಟೈಮ್ ವೇಸ್ಟ್ ಆಗತ್ತೆ. ಹೊರಡಪ್ಪ, ಹೊರಡು ಹೊರಡು. ಅಯ್ಯಯ್ಯೋ ಪಾಪ, ಜಸ್ಟ್ ಮಿಸ್ ಆಯ್ತಲ್ಲ ಸುಲೇಖಾ. ಆದಿ ನೋಡ್ಬೇಕಾ DVD ನೋಡಾಯ್ತು. ಮನಾಲಿ ಟ್ರಿಪ್ಪು ಕ್ಯಾನ್ಸಲ್ ಆಯ್ತು. ಮಲ್ಲಿಕಾಪುರಕ್ಕೆ ಹೊರಟು ಆಯ್ತು. ಕಾಲನ್ನ ಕತ್ತರಿಸಿ ಹಾಕಿದ್ರು ಕಾಲ ಯಾರನ್ನ ಎಲ್ಲಿಗೆ ಸೇರಿಸ್ಬೇಕೋ ಸೇರಿಸ್ತಾನೆ. ಆದಿ ಶುಭಾನ ನೀನೇನು ಮಾಡಕ್ಕಾಗಲ್ಲ. ಅವರು ಭೈರವ ಕಾಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ. ಆದಿಗೆ ಎಲ್ಲ ನೆನಪಿಗೆ ಬರುತ್ತೆ. ಆಗ ನೀನು ನಾನು ವಾಪಸ್ ಬಂದು ನಗೋ ಕಾಲ ಬರುತ್ತೆ. ನಾನು ಹೋಗ್ತೀನಿ. ಒಬ್ಳೇನಾ? ಮನಾಲಿಗ ಅಲ್ಲ, ಮಲ್ಲಿಕಾಪುರಕ್ಕೆ. ಸುಲೇಖಾಳಿಗೆ ಆಕ್ಸಿಡೆಂಟಿನಿಂದ ಸಾವು. ಇದು ಸುಲೇಖಾಗೆ ಭೈರವ ಕಾಳಿ ಕೊಟ್ಟ ಶಿಕ್ಷೆ. ಕೆಟ್ಟದ್ದು ಸುಟ್ಟು ಹೋಗ್ಲೇಬೇಕು. ಒಳ್ಳೆಯದಕ್ಕೆ ಸೋಲು ಅಸಂಭವ. ಒಳ್ಳೆಯದು ಕೊನೆಯಲ್ಲಿ ಗೆಲ್ಲಲೇಬೇಕು. ಅದರ ಫಲ ಆದಿಗೆ ಹಿಂದಿನ ಜನ್ಮದ ನೆನಪು ಮರುಕಳಿಸಿ ಆದಿ ಮತ್ತು ಶುಭ ಸಂತೋಷವಾಗಿದ್ದಾರೆ.